ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಆ ಮನೆಯಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಗಂಡ ಹೆಂಡತಿ, ಒಬ್ಬನೇ ಮಗ, ಮುದ್ದಾದ ಸಂಸಾರ. ಆದರೆ ಇವರ ಜೀವನದಲ್ಲಿ ವಿಧಿಯಾಟವೇ ಬೇರೆಯಾಗಿತ್ತು. ಆಗೊಮ್ಮೆ ಈಗೊಮ್ಮೆ ಹೊರಗಡೆ ಹೋದಾಗ ಸ್ಪೇರ್ ಡ್ರೈವರ್ ಆಗಿ ಬರುತ್ತಿದ್ದವನೇ ವಂಶದ ಕುಡಿಗೆ ಬೆಂಕಿ ಇಟ್ಟು ಇವರ ಸಂಸಾರಕ್ಕೆ ಯಮನ ಆಗ್ಬಿಟ್ಟಿದ್ದಾನೆ. ಏನೂ ಅರಿಯದ ಹಾಲುಗೆನ್ನೆಯ ಪುಟ್ಟ ಬಾಲಕ ಪಾನಿಪುರಿ ಕೊಡಿಸ್ತೀನಿ ಬಾ ಅಂತ ಅಂಕಲ್ನ ಬೈಕ್ ಹತ್ಕೊಂಡು ಹೋಗಿ ತಾನೇ ನರಕದ ಬಾಗಿಲು ತಟ್ಟಿಬಿಟ್ಟಿದ್ದಾನೆ. ಅಪರಿಚಿತನನ್ನ ಪರಿಚಯ ಮಾಡಿಕೊಂಡ ತಪ್ಪಿಗೆ ಹೆತ್ತ ಮಗನನ್ನೇ ವಿಧಿ ಹೊತ್ತುಕೊಂಡು ಹೋಗ್ಬಿಟ್ಟಿದೆ. ಬಾಲಕನ ಕಿಡ್ನಾಪ್ ಮಾಡಿ 5 ಲಕ್ಷಕ್ಕೆ ಡಿಮ್ಯಾಂಡ್. ಪೊಲೀಸರಿಗೆ ಹೇಳಿದ್ದಕ್ಕೆ ಕೊಂದೇ ಬಿಟ್ರು ರಾಕ್ಷಸರು. ಚಿತ್ರಹಿಂಸೆ ಕೊಟ್ರು, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. ಸ್ಪೇರ್ ಡ್ರೈವರ್ ಆಗಿದ್ದವನೇ ಯಮನಾಗಿ ಬಿಟ್ಟ. ಈ ಫೋಟೋದಲ್ಲಿ ನೋಡ್ತಾ ಇರೋ ಹಾಲುಗಲ್ಲದ ಮುದ್ದಾದ ಬಾಲಕ ಎಂದಿನಂತೆ ಶಾಲೆಯಿಂದ ಬಂದು ಟ್ಯೂಷನ್ಗೆ ಹೋಗಿದ್ದ. ಟ್ಯೂಷನ್ ಮುಗಿಸಿ ಫ್ರೆಂಡ್ಸ್ಗೆ ಬಾಯ್ ಹೇಳಿ ಹೊರಟವನಿಗೆ ಯಮನಂತೆ ಸಿಕ್ಕಿದ್ದ ಪರಿಚಯದ ಅಂಕಲ್. ಬಾರೋ ಪಾನಿಪುರಿ ಕೊಡಿಸ್ತೀನಿ ಎಂದ. ತನ್ನ ಮನೆಗೆ ಸ್ಪೇರ್ ಡ್ರೈವರ್ ಆಗಿ ಬರ್ತಿದ್ದ ಅಂಕಲ್ನ ಬೈಕ್ ಏರಿ ಕುಳಿತಿದ್ದ ಪುಟ್ಟ ಬಾಲಕನ ಬೆನ್ನಿಗೆ ಆಗಲೇ ಏರಿ ಕುಳಿತು ಬಿಟ್ಟಿದ್ದ ಜಾವರಾಯ. ಬೈಕ್ ಹತ್ತಿದ ಕೆಲವೇ ಗಂಟೆಗಳಲ್ಲಿ ಅನಾಥ ಶವವಾಗಿದ್ದಾನೆ. 12 ವರ್ಷದ ಬಾಲಕ ನಿಶ್ಚಿತ್. ನಮ್ಮ ಸುಂದರ ಬೆಂಗಳೂರು ಸಿಟಿ ಬರ್ತಾ ಕ್ರಿಮಿನಲ್ಸ್ ಕ್ಯಾಪಿಟಲ್ ಆಗ್ತಿದೆ ಅನ್ನೋದಕ್ಕೆ ಈ ಬಾಲಕನ ಕಿಡ್ನಾಪ್ ಮತ್ತು ಮರ್ಡರ್ ಕೇಸೇ ಜೀವಂತ ಉದಾಹರಣೆಯಾಗಿದೆ. ಕೇವಲ 5 ಲಕ್ಷ ರೂಪಾಯಿ ಹಣಕ್ಕಾಗಿ ಸ್ಕೂಲ್ ಮುಗಿಸಿ ಸಂಜೆ ಟ್ಯೂಷನ್ಗೆ ಹೋಗಿದ್ದ ಪುಟ್ಟ ಹುಡುಗನನ್ನು ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಿಡ್ನಾಪರ್ಸ್ ಕೇಳಿದ ಹಣವನ್ನು ರೆಡಿ ಮಾಡಿದ ಪೋಷಕರು ರಕ್ಷಣೆಗಾಗಿ ಪೊಲೀಸರ ಬಳಿ ಹೋಗಿದ್ದೇ ದೊಡ್ಡ ಅನಾಹುತಕ್ಕೆ ಕಾರಣವಾಗಿ ಬಿಟ್ಟಿದೆ. ಮಗುವಿನ ತಂದೆ ಪೊಲೀಸರಿಗೆ ಮಾಹಿತಿ ನೀಡಿದ ವಿಚಾರ ಅದೇಗೂ ಕಿಡ್ನಾಪರ್ಸ್ಗೆ ಗೊತ್ತಾದ ಕೂಡಲೇ ಆ ಬಾಲಕನನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಸುಟ್ಟು ಬಿಟ್ಟಿದ್ದಾರೆ ರಾಕ್ಷಸರು. ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಅರಕೆರೆ ಪ್ರದೇಶದ ಶಾಂತಿನಿಕೇತನ್ ಬಡಾವಣೆಯಲ್ಲೇ ನೆಲೆಸಿರುವಂತಹ ಕಾಲೇಜು ಪ್ರೊಫೆಸರ್ ಅಚಿತ್ ಕುಟುಂಬದ ಕುಡಿ ನಿಶ್ಚಿತ್. ರಾತ್ರಿ ಟ್ಯೂಷನ್ ಮುಗಿಸಿ ಮನೆಗೆ ಬರುತ್ತಿದ್ದ ವೇಳೆ ದುಷ್ಕರ್ಮಿಗಳು ಅಪಹರಿಸಿದ್ದಾರೆ. ನಿಶ್ಚಿತ್ ಕ್ರೈಸ್ಟ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾಗಿದ್ದನು. ಬುಧವಾರ ಸಂಜೆ 5 ಗಂಟೆಗೆ ಟ್ಯೂಷನ್ಗೆ ತೆರಳಲು ಮನೆಯಿಂದ ಹೊರಟಿದ್ದ ನಿಶ್ಚಿತ್ ಅರಕೆರೆ 80 ಅಡಿ ರಸ್ತೆಯಿಂದ ನಾಪತ್ತೆಯಾಗಿದ್ನು. ಮಗ ಸಂಜೆ 7:30 ಆದ್ರೂ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನ್ನಲ್ಲಿ ಅವರ ಪತ್ನಿ ಟ್ಯೂಷನ್ ಟೀಚರ್ಗೆ ಫೋನ್ ಮಾಡಿ ಕೇಳಿದ್ದಾರೆ. ನಿಮ್ಮ ಮಗ ಎಂದಿನಂತೆ ನಿಗದಿತ ಸಮಯಕ್ಕೆ ಇಲ್ಲಿಂದ ಹೊರಟು ಹೋದನೆಂದು ಹೇಳಿದ್ದಾರೆ. ಶಿತ್ತು ಅವತ್ತು ಟ್ಯೂಷನ್ನಿಂದ 7:30ಗೆ ಡೈಲಿ ಬರ್ತಿದ್ದವನು. ಮನೆಗೆ ಆಲ್ಮೋಸ್ಟ್ 7:45ಗೆ ಬಂದ್ಬಿಡೋನು. ಬಟ್ ಅವತ್ತು 8 ಗಂಟೆ ಆದರೂ ಮನೆಗೆ ಬಂದಿಲ್ಲ. ಸೊ ಆವಾಗ ಟ್ಯೂಷನ್ ಟೀಚರಿಗೆ ಫೋನ್ ಮಾಡಿ ವಿಚಾರಿಸಿದಾಗ 7:30ಗೆ ಮಕ್ಕಳು ಹೊರಟರು ಅಂತ ಹೇಳಿದ್ರು. ಬಟ್ ನಮಗೆ ಅವ್ರು ಬರದೇ ಇರೋ ಕಾರಣ ನಾವು ಅಲ್ಲಿ ವಾಚ್ಮ್ಯಾನ್ಗೆಲ್ಲ ಕೇಳಿದ್ವಿ. ಅಲ್ಲಿ ಫ್ಯಾಮಿಲಿ ಪಾರ್ಕ್ ಎದುರುಗಡೆ ಎಲ್ಲ ನೋಡಿ ವಾಚ್ಮ್ಯಾನ್ ಕೇಳಿದಾಗ ಅವ್ರು ಯಾರೋ ಬೈಕಲ್ಲಿ ಕೂರಿಸ್ಕೊಂಡು ಹೋದರು ಅಂತ ಹೇಳಿದ್ರು. ನಾಪತ್ತೆಯಾದ ಮಗನನ್ನ ಹುಡುಕಲು ಶುರು ಮಾಡಿದ ಪೋಷಕರಿಗೆ ಅರೇಕೆರೆ ಪಾರ್ಕ್ ಬಳಿ ತಮ್ಮ ಮಗನ ಸೈಕಲ್ ಸಿಕ್ಕಿದೆ. ಇಷ್ಟರಲ್ಲಾಗಲೇ ಅಪರಿಚಿತ ಸಂಖ್ಯೆಯಿಂದ ಬಾಲಕನ ತಂದೆಗೆ ಫೋನ್ ಕರೆ ಬಂದಿದೆ. ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ, ನಿಮ್ಮ ಮಗ ಬೇಕೆಂದರೆ 5 ಲಕ್ಷ ರೂಪಾಯಿ ಕೊಡಿ, ಪೊಲೀಸರ ಬಳಿ ಹೋದ್ರೆ ಹುಷಾರ್ ಅಂತ ಹೇಳಿದ್ದಾನೆ. ಆತ ಹೇಳಿದಂತೆ ದುಡ್ಡು ರೆಡಿ ಮಾಡಿದ ಪೋಷಕರು ಸೇಫ್ಟಿಗೆ ಅಂತ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಮತ್ತು ಅಪಹರಣ ಕೇಸ್ ಕೊಟ್ಟಿದ್ದಾರೆ. ಸೊ ನಾವು ಇಮಿಡಿಯೇಟ್ಲಿ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. 8:30ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ FIRಗೆ ರೆಡಿ ಮಾಡ್ತಾ ಇದ್ವಿ.
FIR ರೆಡಿ ಮಾಡಿಸಿದ್ವಿ, ಈ ಥರ ಮಿಸ್ಸಿಂಗ್ ಕೇಸ್ ಆಗಿದೆ, ಯಾರೋ ಕೂರಿಸ್ಕೊಂಡು ಬೈಕಲ್ಲಿ ಹೋಗಿದ್ದಾರೆ ಅಂತ. ಹುಳಿಮಾವು ಪೊಲೀಸರು FIR ರಿಜಿಸ್ಟರ್ ಮಾಡಿದ್ರು. ಬಟ್ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ 8 ಗಂಟೆಯಿಂದ CCTV ಹಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಟ್ಯೂಷನ್ ಜಾಗದಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಆವಾಗ ನಮಗೆ ಸ್ವಲ್ಪ ಟ್ಯೂಷನ್ ಬಿಟ್ಟಿದ್ದು ಗೊತ್ತಾಯಿತು. ಆಮೇಲೆ ಒಂದು ಬೈಕಲ್ಲಿ, ಪಲ್ಸರ್ ಬೈಕಲ್ಲಿ ಅವ್ರನ್ನ ಕೂರಿಸ್ಕೊಂಡು ಈ ಕಡೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಹುಳಿಮಾವು ಕಡೆ ಹೋಗುವಾಗ ಫುಟೇಜ್ ಸಿಕ್ತು. ಸೊ ನಾವು ಅಷ್ಟೊತ್ತಿಗೆ ಅವರು ರಾತ್ರಿ 1:30-2 ಮುಂಜಾನೆ ಮೆಸೇಜ್ ಮಾಡ್ತಿದ್ರು. ಈ ಥರ ಹಿಂದಿಯಲ್ಲಿ ಟೈಪ್ ಮಾಡ್ತಾಯಿದ್ರು, ನಮಗೆ ದುಡ್ಡು ಬೇಕು, ನಿಮ್ಮ ಮಗ ನನ್ನ ಹತ್ರ ಇದ್ದಾನೆ, ಸುರಕ್ಷಿತವಾಗಿದ್ದಾನೆ, ದುಡ್ಡು ಕೊಡಿ, ಒಬ್ಬರೇ ಬರಬೇಕು ನೀವು ಅಂತ ಅವ್ರ ಮದರ್ಗೆ ಮೆಸೇಜ್ ಮಾಡ್ತಿದ್ದ ಡೈರೆಕ್ಟಾಗಿ. ಸೊ ಅದು ಹಿಂದಿಯಲ್ಲಿತ್ತು. ಸೊ ನಾವು ಇಂಗ್ಲೀಷ್ ಇದು ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿ ಮಗು ಜೊತೆ ಮಾತಾಡಿಸಿ ಅಂದಾಗ ಅವನು ಇಲ್ಲ ಆಗಲ್ಲ, ನೀವು ಇದು ಕಳಿಸಿ ಅಂತ ಹೇಳಿದ್ರು. ಮತ್ತು ನಾವು 8 ಗಂಟೆ, ಅವನು 9 ಗಂಟೆ, ಗುರುವಾರ ಬೆಳಗ್ಗೆ 9 ಗಂಟೆಗೆ ಫಂಡ್ಸ್ ರೆಡಿ ಮಾಡಿ ನಾನು ಮೆಸೇಜ್ ಹಾಕ್ತೀನಿ, ಆ ಲೊಕೇಶನ್ಗೆ ಬನ್ನಿ ಅಂತ ಹೇಳಿದೆ. ಸೊ ನಾವು CCTV ಫುಟೇಜ್ ಮಾಡಿದಾಗ ಅವ್ರಿಗೆ ಹಾಕಿದ್ರು, ಮೆಸೇಜ್ ಹಾಕಿದ್ರು, ಈ ಥರ 5 ಲಕ್ಷ ತೊಗೊಂಡು ಇದು JP ನಗರ ಮೆಟ್ರೋ, ಎಲ್ಚೇನಹಳ್ಳಿ ಮೆಟ್ರೋ ಹತ್ರ ಬರೋಕ್ಕೆ ಹೇಳಿದ್ರು 11 ಕಾಲಂಗೆ. ಸೊ ಇವರು ಅದು ಕ್ಯಾಶ್ದು ಫೋಟೋ ಕಳ್ಸೋಕ್ಕೆ ಹೇಳಿದ್ದ. ವಾಟ್ಸಪ್ಪಿಂದನೇ ಎಲ್ಲ ಚಾಟ್ ಮಾಡ್ತಿದ್ದ, ಫೋನ್ ಮಾಡಿದ್ರೆ ಆಗ್ತಿರಲಿಲ್ಲ. ಮೊದಲ ದಿನ ಲೊಕೇಶನ್ಗೆ ಬರಲಿಲ್ಲ ಕಿಡ್ನಾಪರ್ಸ್. ಮರುದಿನ ಹೇಳಿದ ಜಾಗದಲ್ಲಿ ಹಣವಿಟ್ಟು ಬಂದಿದ್ರು ಬಾಲಕನ ತಾಯಿ. ದುಡ್ಡು ಕೊಟ್ಟರು ಬಾಲಕನನ್ನು ಬಿಡ್ಲಿಲ್ಲ ಕಿಡ್ನಾಪರ್ಸ್. ಸಿಕ್ಕಿ ಬೀಳೋದು ಕನ್ಫರ್ಮ್ ಅಂತ ಕೊಂದೇ ಬಿಟ್ರು. ಕಿಡ್ನಾಪರ್ ಪರಿಚಯವಿದ್ದುದೇ ಬಾಲಕನಿಗೆ ಮುಳುವಾಯ್ತಾ? ಇತ್ತ ದೂರು ದಾಖಲಾಗುತ್ತಿದ್ದಂತೆ ಹುಳಿಮಾವು ಪೊಲೀಸರು CCTV ಫುಟೇಜ್, ಮೊಬೈಲ್ ಲೊಕೇಶನ್ ಟ್ರ್ಯಾಕಿಂಗ್ ಮೂಲಕ ತನಿಖೆಗೆ ಚುರುಕುಗೊಳಿಸಿದ್ರು. ಬಾಲಕನನ್ನು ಹುಡುಕುವುದಕ್ಕೆ ನಿರಂತರ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಇತ್ತ ಬಾಲಕನ ಪೋಷಕರು 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಸಿದ್ಧಪಡಿಸಿ ಕಿಡ್ನಾಪರ್ಸ್ಗೆ ಕೊಟ್ಟು ಮಗನನ್ನು ಕರೆದುಕೊಂಡು ಬರಲು ಸಿದ್ಧವಾಗಿದ್ರು. ಆದ್ರೆ 2 ಬಾರಿ ಲೊಕೇಶನ್ ಕಳಿಸಿದ್ದ ಕಿಡ್ನಾಪರ್ ಸಿಕ್ಕಿ ಬೀಳುವ ಭಯದಿಂದಲೋ, ಅನುಮಾನದಿಂದಲೋ ಅಥವಾ ಹೆಚ್ಚಿನ ದುಡ್ಡು ಬೇಕೆನ್ನೋ ಯೋಚನೆಯಿಂದಲೋ ಹಿಂದೇಟು ಹಾಕಿಬಿಟ್ಟಿದ್ದಾರೆ. 2 ಬಾರಿಯೂ ಹೇಳಿದ್ದ ಸ್ಥಳಕ್ಕೆ ಬರಲೇ ಇಲ್ಲ ಪಾಪಿ ಕಿಡ್ನಾಪರ್ಸ್. ಸುಮಾರು 13 ವರ್ಷದ ಹುಡುಗ ಟ್ಯೂಷನ್ಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಸೈಕಲಲ್ಲಿ ಅಲ್ಲಿ ಅವರು ಮನೆಯಲ್ಲೇ ಯಾವಾಗಾದರೂ ಬಂದು ಟೆಂಪ್ರವರಿ ಆಗಿ ಕಾರು ಡ್ರೈವ್ ಮಾಡ್ತಾ ಇದ್ದಂಥ ಒಬ್ಬ ಯಾರೋ ಅನ್ನೊಂದು ಪರ್ಸನ್ನು ಡ್ರೈವರು ಆ ಹುಡುಗನ್ನ ಏನೋ ಮರಳು ಮಾಡಿ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಆ ಹುಡುಗ ಹೋಗ್ಬೇಕಾದ್ರೆ ಅಲ್ಲಿ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಭಾಳ ಜನನೂ ಇದ್ದಾರೆ, ಪಾರ್ಕ್ ಇದೆ, ಜನ ಇದ್ದಾರೆ, ಮತ್ತು ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಇದ್ದ, ಅವನು ನೋಡ್ತಾ ಇದ್ದ. ಬಟ್ ಯಾರಿಗೂ ಗೊತ್ತಾಗಿಲ್ಲ, ಸಂಶಯ ಬಂದಿಲ್ಲ. ಅದೇ ರೀತಿಯಲ್ಲಿ ಅವನು ಕರ್ಕೊಂಡೋಗಿ ರಾತ್ರಿ ಇಲ್ಲಿಂದ ಹುಳಿಮಾವು ಕೆರೆಯಲ್ಲಿ ಹಾಸಿ ಈ ಕಡೆಯಿಂದ ಹೋಗಿದ್ದಾರೆ. ಕ್ಯಾಮ್ರಾಗಳಲ್ಲಿ ಸಿಕ್ಕಿದೆ. ಹೋಗಿ ಅಲ್ಲಿ ಬನೆಯಾಡ್ದ ಹತ್ರ ಇಂದ ಮುಂದೆ ಹೋಗಿ ಬೂತನಹಳ್ಳಿಯಿಂದ ಮುಂದೆ ಹೋಗಿ ಲೆಫ್ಟಲ್ಲಿ ಹೊರಗಡೆ ನಿರ್ದೇಶಿಸಿದಂಥ ಪ್ರದೇಶಗಳಲ್ಲಿ ಅಲ್ಲೋಗಿ ಹುಡುಗನಿಗೆ ಒಂದು ಇದ್ರ ಪ್ರಕಾರವಾಗಿ ರಾತ್ರಿ 1:30-2 ಗಂಟೆಗೆ ಆ ಹುಡುಗನ್ನ ಅವರು ಕತ್ತು ಕೊಯ್ದು ಬೆಂಕಿ ಹಚ್ಚಿರೋ ಅಂತ ಒಂದು ಕೆಲಸ ಮಾಡೋರೆ. ಕಿಡ್ನಾಪರ್ಸ್ಗೆ ಮರುದಿನ ಅಂದ್ರೆ ಗುರುವಾರ ಬೆಳಗ್ಗೆ ಮತ್ತೆ ಫೋನ್ ಮಾಡಿದ ಕಿಡ್ನಾಪರ್ಸ್ ಒಂದು ಜಾಗಕ್ಕೆ ಬರಲು ಹೇಳಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ದುಡ್ಡು ಇಡುವ ಜಾಗ ಹೇಳಿದ್ದಾರೆ. ಬಾಲಕನ ತಾಯಿ ಒಬ್ಬರೇ ಹೋಗಿ ಹೇಳಿದ ಜಾಗದಲ್ಲಿ ದುಡ್ಡು ಇಟ್ಟು ಬಂದರು. ಮಗುವನ್ನು ವಾಪಸ್ ಕಳುಹಿಸಿಲ್ಲ. ಬಾಲಕನನ್ನ ಕಳುಹಿಸದೆ ಹಣವನ್ನು ಪಡೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಕಿಡ್ನಾಪರ್ಸ್ ಗುರುಮೂರ್ತಿ ಮತ್ತು ಗೋಪಾಲ್ ಕೃಷ್ಣ. ತಾವು ಕಿಡ್ನಾಪ್ ಮಾಡಿದ್ದ ಬಾಲಕ ನಿಶ್ಚಿತ್ನ ತಂದೆ ಪೊಲೀಸರಿಗೆ ದೂರು ನೀಡಿದ ವಿಚಾರ ಆ ಪಾತಕಿಗಳಿಗೆ ತಿಳಿದು ಹೋಗಿದೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದ ಕಿಡ್ನಾಪ್ನ ಮಾಸ್ಟರ್ ಮೈಂಡ್ ಗುರುಮೂರ್ತಿಗೆ ಪೊಲೀಸರ ವಿಚಾರ ತಿಳಿದು ಕೆಂಡಾಮಂಡಲವಾಗಿ ಬಿಟ್ಟಿದ್ದಾನೆ. ಅಲ್ಲದೆ ಬಾಲಕನನ್ನು ಜೀವಂತ ಬಿಟ್ಟರೆ ಪರಿಚಯಸ್ಥನಾಗಿರುವುದರಿಂದ ಖಂಡಿತ ಟ್ರಾಪ್ ಆಗುತ್ತೇನೆ, ಈತನನ್ನು ಕಿಡ್ನಾಪ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಕೊನೆಗೆ ಬಾಲಕನನ್ನೇ ದಾರುಣವಾಗಿ ಕೊಂದಾಕಿ ಬಿಟ್ಟಿದ್ದಾರೆ. ಕಿಡ್ನಾಪರ್ ಗುರುಮೂರ್ತಿ ಬಾಲಕ ನಿಶ್ಚಿತ್ಗೆ ಪರಿಚಯಸ್ಥನೇ ಆಗಿದ್ದ. ಬಾಲಕನ ಜೀವಕ್ಕೀಗ ಮುಳುವಾಗಿ ಬಿಟ್ಟಿದ್ದಾನೆ. ಬೆಳಗ್ಗೆ 9 ಗಂಟೆಗೆ 11 ಗಂಟೆಗೆ ಜರಗನಹಳ್ಳಿ ಹತ್ರ ಬನ್ನಿ, ಅಲ್ಲಿ ಮಗನ ಕರ್ಕೊಂಡ್ಬರ್ತೀವಿ, ಯಾರು ಬರಬಾರ್ದು ಅಂತ ಏನೋ ಸಂದೇಶ ಕಳಿಸಿದ್ದಾರೆ. ಎಲ್ಲ ಹಿಂದಿಯಲ್ಲೇ ಮೆಸೇಜ್ ಮಾಡಿದ್ದಾರೆ. ಮಾಡಿ ಕಳಿಸಿ ಮತ್ತೆ ಅವರು ಲೊಕೇಶನ್, ಅವ್ರಿಗೆ ಏನು ಲೊಕೇಶನ್ ಗೊತ್ತಿಲ್ದಿರಂಗೆ ಹಳೆ ಮೊಬೈಲ್ಗಳನ್ನ ಯೂಸ್ ಮಾಡಿ ಅದರಲ್ಲಿ ಮಾಡಿದ್ದಾರೆ. ಇವರು 11 ಗಂಟೆಗೆ ಇಲ್ಲಿಂದ ಅವರು ಅವರಮ್ಮ ಮತ್ತು ಒಬ್ಬರು ಕಾನ್ಸ್ಟೇಬಲ್ಲು ಮತ್ತೆ ಎಲ್ಲೋಗಿದ್ದಾರೆ.
ಅವ್ರಿಗೆ ಗೊತ್ತಾಗಿದೆ ನೀವು ಪೊಲೀಸರನ್ನು ಕರ್ಕೊಂಡ್ಬಂದಿದ್ದೀರಾ ಅಂತೇಳಿ, ಬೇಡ ಇವಾಗ ಅಂತೇಳಿ ಸಾಯಂಕಾಲ ನಾವು ಫೋನ್ ಮಾಡ್ತೀವಿ ಆವಾಗ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ಸಾಯಂಕಾಲ ಅವರು 1 ಗಂಟೆಗೆ ಅಂತ ಹೇಳಿದವರು ಫೋನ್ ಮಾಡಿಲ್ಲ. ಮತ್ತು ಸಾಯಂಕಾಲ 5 ಗಂಟೆಗೆ ಬೇಗಮಾಲ್ ಹತ್ರ ಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದಾರೆ ಆಟೋದಲ್ಲಿ ಅಮ್ಮ ಒಬ್ಬರೇ. ಹೋದಾಗ ಅಲ್ಲಿ ಡಸ್ಟ್ಬಿನ್ನಲ್ಲಿ ಒಂದು ದುಡ್ಡು ಅಲ್ಲಿ ಹಾಕ್ಬಿಟ್ಟು ಹೇಳಿದ್ದಾರೆ. ಅವರು 2-3 ಜಾಗ ಇವ್ರಿಗೆ ಹೇಳಿ ಮತ್ತೆ ಒಂದು ಡಸ್ಟ್ಬಿನ್ ಹೇಳಿದ್ರು. ಅಲ್ಲೇ ಹಾಕ್ಬಿಟ್ಟು ಆದಮೇಲೆ ನೀವು ಹಿಂದೆ ತಿರುಗಿ ನೋಡಬಾರ್ದು, ಆಟೋ ಎಲ್ಲ ಹಂಗೆ ಹೋಗ್ಬೇಕಂತ ಏನೋ ಹೇಳಿದ್ರು ಅಂತ ಹೇಳಿ. ಸರಿ, ಅವರು ಬರಬೇಕಾದ್ರೆ ಆಟೋದಲ್ಲಿ ಬಂದಿದ್ದಾರೆ. ಆಮೇಲೆ ಮುಂದೆ ಅದು ಏನಾಯಿತು, ಪೊಲೀಸು ಆಮೇಲೆ ಅವ್ರನ್ನ ಯಾವ ಟೈಮಲ್ಲಿ ಚೇಸ್ ಮಾಡಿದ್ರು ಲೊಕೇಶನ್ ಹಾಕ್ಕೊಂಡು ಶೂಟ್ ಮಾಡಿದ್ದಾರೆ. ಒಬ್ಬನಿಗೆ 2 ಕಾಲು ಕೊಡಿದ್ದಾರೆ, ಒಬ್ಬನಿಗೆ 1 ಕಾಲು ಕೊಡಿದ್ದಾರೆ. ಪಾಪ ಆ ಪುಟ್ಟ ಬಾಲಕ ನಿಶ್ಚಿತ್ ಅದೆಷ್ಟು ಚಿತ್ರಹಿಂಸೆ ಅನುಭವಿಸಿತು. ಪ್ಲೀಸ್ ಸಾಯಿಸಬೇಡಿ, ಬಿಟ್ಬಿಡಿ ಅಂತ ಅದೆಷ್ಟು ಕೇಳಿಕೊಂಡಿತು. ಸ್ವಲ್ಪ ಮನುಷ್ಯತ್ವ ಇದ್ರೂ ಈ ಪಾಪಿಗಳು ಆ ಬಾಲಕನನ್ನ ಬಿಟ್ಟು ಬಿಡಬಹುದಿತ್ತು. ಬಾಲಕ ನಿಶ್ಚಿತ್ನನ್ನು ಕೊಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ ರಾಕ್ಷಸರು. ತಾವು ಕಿಡ್ನಾಪ್ ಮಾಡಿದ ಬಗ್ಗೆ ಸ್ಟೇಷನ್ಗೆ ದೂರು ಕೊಟ್ಟ ವಿಚಾರ ಅಪಹರಣಕಾರರಿಗೆ ತಿಳಿದ ಕೂಡಲೇ ಸಿಕ್ಕಿ ಬೀಳುವ ಭಯದಿಂದ ಬಾಲಕನನ್ನು ಕೈಕಟ್ಟಿ ಥಳಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ರಸ್ತೆ ಬದಿಯ ಕಲ್ಲು ಬಂಡೆಯ ಮೇಲೆ ಅಲ್ಪ ಸ್ವಲ್ಪ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಪೊಲೀಸರು ಗುರುವಾರ ಸಂಜೆ ವೇಳೆಗೆ ಕಿಡ್ನಾಪರ್ಸ್ಗಳ ಫೋನ್ ಟ್ರೇಸ್ ಮಾಡುತ್ತಾ ಲೊಕೇಶನ್ಗೆ ಹೋದ ವೇಳೆ ಬನ್ನೇರುಘಟ್ಟದ ಕಗ್ಗಲೀಪುರ ರಸ್ತೆಯಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಪಾಪದ ಮಾಲಕ ನಿಶ್ಚಿತ್ನ ಶವ ಪತ್ತೆಯಾಗಿದೆ. ಬಾಲಕನ ಮೇಲೆ ಬರ್ಬರ ಹಲ್ಲೆ ನಡೆಸಿ ಕ್ರೂರವಾಗಿ ಕೊಂದಿದ್ದಾರೆ. ಜೊತೆಗೆ ಆತನ ದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ ಪಾಪಿಗಳು. ಈಗ ವಾಪಸ್ ಬರ್ತಾನೆ ಅಂತ ಮನೆಯಲ್ಲಿ ಕಾದು ಕುಳಿತಿದ್ದ ತಂದೆ ತಾಯಿಗೆ ಮಗನ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಂದಿತ್ತು. ತಾನೊಂದು ಬಗೆದರೆ ಮಾನವ ದೈವವೊಂದು ಬಗೆಯಿತು ಅನ್ನೋ ಮಾತಿನಂತೆ ಒಂದೆಡೆ ಪೊಲೀಸರು ಕಾರ್ಯಾಚರಣೆಗೆ ಮುಂದಾಗಿದ್ರು, ಮತ್ತೊಂದೆಡೆ ಪೋಷಕರು ಕಿಡ್ನಾಪರ್ಸ್ಗೆ 5 ಲಕ್ಷ ರೂಪಾಯಿ ನೀಡಿ ಮಗನನ್ನು ರಕ್ಷಿಸಿಕೊಳ್ಳಲು ಮುಂದಾಗಿದ್ರು. ಆದರೆ ತಾವು ಸಿಕ್ಕಿ ಬೀಳುವ ಭಯದಲ್ಲಿ ಆ ರಾಕ್ಷಸರು ಬಾಲಕನನ್ನ ಕಗ್ಗಲೀಪುರದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕತ್ತು ಕೊಯ್ದು ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿ ಪರಾರಿಯಾಗಿದ್ದಾರೆ. ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ಗುರುಮೂರ್ತಿ ಬಾಲಕನ ತಾಯಿಗೆ ಪರಿಚಯವಾಗಿದ್ದರ ಹಿನ್ನೆಲೆ ಭಯಾನಕವಾಗಿದೆ. ಒಮ್ಮೆ ಪರಿಚಯವಾದ ಅನಾಮಿಕನ ಮುನ್ನೆಲೆ ತಿಳಿಯದೆ ಆತನನ್ನ ಸ್ಪೇರ್ ಡ್ರೈವರ್ ಆಗಿ ಕರೆಯುತ್ತಿದ್ದ ತಪ್ಪಿಗೆ ಇಂದು ಈ ಮುದ್ದಾದ ಸಂಸಾರ ಸ್ಮಶಾನವಾಗಿಬಿಟ್ಟಿದೆ. ಮಗುವನ್ನ ಕೊಂದು ದುಡ್ಡಿನ ಜೊತೆಗೆ ಪರಾರಿಯಾಗಿದ್ದವರು ಎಲ್ಲಿ ಅಡಗಿ ಕೂತಿದ್ದರು? ಸೈಕೋ ಮನಸ್ಥಿತಿ ಈ ಕ್ರಿಮಿನಲ್ಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಹೇಗೆ? ಕಾಕಿಗಳು ಸಿನಿಮಾ ಸ್ಟೈಲಲ್ಲಿ ಹಂತಕರ ಹೆಡೆಮುರಿ ಕಟ್ಟಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ಪ್ಲಾನ್. ಡ್ರೈವರ್ ಕೆಲಸಕ್ಕೆ ಬಂದು ಕಿಡ್ನಾಪ್ ಸ್ಕೆಚ್ ಹಾಕಿದ್ದ. ಬಾಲಕ ನಿಶ್ಚಿತ್ ಅಪಹರಣ ಮತ್ತು ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಕಾರು ಚಾಲಕ ಗುರುಮೂರ್ತಿ ಆತನ ಫ್ರೆಂಡ್ ಗೋಪಾಲಕೃಷ್ಣನ ಸಹಾಯದಿಂದ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದ್ದಾನೆ. ಇನ್ನೊಮ್ಮೆ ಈತ ಅಪರಾಧ ಮಾಡಿ ಜೈಲಿಗೂ ಹೋಗಿ ಬಂದಿದ್ದಾನೆ ಎನ್ನಲಾಗಿದೆ. ಕ್ರೈಮ್ ಥ್ರಿಲ್ಲರ್ ಮೂವಿಗಳನ್ನ ಕಮಲ್ ಹಾಸನ್ರ ವಿಕ್ರಮ್ ಚಿತ್ರವನ್ನ ನೋಡಿ ಬಾಲಕನ ಕಿಡ್ನಾಪ್ಗೆ ಸ್ಕೆಚ್ ಹಾಕಿದ್ದಾನೆ ಗುರುಮೂರ್ತಿ. ಬಾಲಕ ನಿಶ್ಚಿತ್ ತಾಯಿಗೆ ಒಂದು ಡ್ರೈವಿಂಗ್ ಆಪ್ ಮೂಲಕ ಪರಿಚಿತನಾಗಿದ್ದಾನೆ. ಬಳಿಕ ಎಮರ್ಜೆನ್ಸಿ ಇದ್ರೆ ಹೇಳಿ, ನನಗೆ ಕಾಲ್ ಮಾಡಿ ಬರ್ತೀನಿ ಅಂತ ಫೋನ್ ನಂಬರ್ ಕೂಡ ಕೊಟ್ಟಿದ್ದ. ಒಮ್ಮೆ ಡ್ರೈವರ್ ಆಗಿ ಪರಿಚಯವಾಗುವ ಮೂಲಕವೇ ಬಾಲಕನ ತಂದೆ ತಾಯಿಯ ನಂಬಿಕೆ ಗಳಿಸಿಕೊಂಡು ಬಿಟ್ಟಿದ್ದಾನೆ. ಈ ನಂಬಿಕೆಯಿಂದಲೇ ಬಾಲಕನ ಪೋಷಕರು ಸ್ಪೇರ್ ಡ್ರೈವರ್ ಆಗಿ ಈತನನ್ನು ಆಗಾಗ ಕರೆದಿದ್ದಾರೆ. ಚಾಲಕನ ಕೆಲಸಕ್ಕೆ ಆಗಾಗ ಮನೆಗೆ ಬರ್ತಿದ್ದ ಈತ ಅದನ್ನ ಮಾತ್ರ ಮಾಡದೆ ಆ ಮನೆಯವರ ಎಕನಾಮಿಕ್ ಸ್ಟೇಟಸ್, ಮನೆಯ ಆಗು ಹೋಗು ಸ್ಥಿತಿಗತಿಗಳನ್ನ ಚೆನ್ನಾಗಿ ಸ್ಟಡಿ ಮಾಡಿ ಬಾಲಕನನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದಾನೆ. ಈತನನ್ನ ನಂಬಿದ ಈ ಅಮಾಯಕ ಗಂಡ ಹೆಂಡತಿಯ ಮಗನಿಗೆ ಕೊಳ್ಳಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನಂತೆ. ತನ್ನ ಅಣ್ಣನ ಮೂಲಕವೇ ಕಂಪ್ಲೇಂಟ್ ವಿಷಯ ಹಂತಕರಿಗೆ ಮುಟ್ಟಿರಬಹುದಾ ಅನ್ನೋ ಆಂಗಲ್ನಲ್ಲಿಯೂ ಬಾಲಕ ನಿಶ್ಚಿತ್ ಕಿಡ್ನಾಪ್ ಮತ್ತು ಮರ್ಡರ್ನ ಮಾಸ್ಟರ್ ಮೈಂಡ್ ಕ್ರಿಮಿನಲ್ ಗುರುಮೂರ್ತಿ ಹಾಗೂ ಆತನ ಸ್ನೇಹಿತ ಗೋಪಾಲಕೃಷ್ಣ ಜುಲೈ 30ರ ಬುಧವಾರ ರಾತ್ರಿಯ ಕತ್ತು ಕೊಯ್ದು ಬಾಲಕನನ್ನ ಕೊಂದು ಬಿಟ್ಟಿದ್ರು. ಈಗಾಗಲೇ ಬಾಲಕನಿಗೆ ತಾನು ಪರಿಚಿತ, ಅಲ್ಲದೆ ದುಡ್ಡು ಪಡೆದು ಬಿಟ್ಟು ಕಳಿಸಿದ್ರು ನನ್ನ ಹೆಸರು ಹೇಳ್ತಾನೆ, ಈ ಪ್ರಾಬ್ಲಮ್ ಬೇಡವೇ ಬೇಡ ಅಂತ ಕಿಡ್ನಾಪ್ ಮಾಡಿದ ದಿನ ರಾತ್ರಿಯೇ ಕೊಂದು ಬಿಟ್ಟಿದ್ದಾರೆ ಎನ್ನಲಾಗಿದೆ. ಬಳಿಕ ರಾತ್ರಿ ಇಡೀ ಪೋಷಕರಿಗೆ ಹಿಂದೆಯಲ್ಲಿ ಮೆಸೇಜ್ ಮಾಡಿದ್ದಾರೆ. ಮಗನನ್ನ ತೋರಿಸು ಅಂದ್ರು ತೋರಿಸದೆ ಬೆದರಿಸಿದ್ದಾರೆ. ಬೆಳಗ್ಗೆ ಬಾಲಕನ ತಾಯಿ ತಂದುಕೊಟ್ಟ ದುಡ್ಡು ಎತ್ತಿಕೊಂಡು ಮಗನನ್ನ ಕಳುಹಿಸದೆ ಎಸ್ಕೇಪ್ ಆಗಿದ್ರು ಇಬ್ಬರು ಹಂತಕರು. ಹೊಳಿಮಾವು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ಮೊನ್ನೆ ಸಂಜೆ ಒಂದು ಅಪ್ರಾಪ್ತ ಬಾಲಕ ಟ್ಯೂಷನ್ 13 ವರ್ಷದ ಅಪ್ರಾಪ್ತ ಬಾಲಕ ಟ್ಯೂಷನ್ ಹೋಗಿ ಅವರು ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ನೋಡಿ ಒಂದು 8 ಗಂಟೆ ಸಮಯದಲ್ಲಿ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ರೆ, ಅನುಮಾನ ಇದೆ ಅಂತ ಹೇಳಿದ್ರೆ ಏನೂ ಇಲ್ಲ, ಬಟ್ ಟ್ಯೂಷನ್ ಹೋಗಿ ಬಂದಿಲ್ಲ ಅಂತ ಹೇಳಿದ ಮೇಲೆ ಒಂದು ಮಿಸ್ಸಿಂಗ್ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ರಿಜಿಸ್ಟರ್ ಮಾಡಿದ ನಂತರ ಅದು ಡೀಟೇಲ್ಸ್ ಸ್ವಲ್ಪ ಕೇಳಿಕೊಂಡು ನಾವು
ಎಲ್ಲಿ ಹೋಗಿರ್ತಾರೆ ಅಂತ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಒಂದು ಅರೌಂಡ್ 10 ಗಂಟೆಗೆ ಆ ಪೇರೆಂಟ್ಸ್, ಅಪ್ರಾಪ್ತ ಬಾಲಕನ ಪೇರೆಂಟ್ಸ್ ಬಂದುಬಿಟ್ಟು ರಾತ್ರಿ 1:15ಗೆ ನಮಗೊಂದು ರ್ಯಾನ್ಸಮ್ ಕಾಲ್ ಬಂತು. ಕಿಡ್ನ್ಯಾಪ್ ಮಾಡಿದ್ದೀವಿ, ರ್ಯಾನ್ಸಮ್ ದುಡ್ಡು ಕೊಡಬೇಕು ಅಂತ ಒಂದು ಫೋನಿಂದ ಇಂಟರ್ನೆಟ್ ಕಾಲ್ ಬಂತು ಅಂತ ಹೇಳಿಬಿಟ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ನಂತರ ನಾವು ಒಂದು 4 ಟೀಮ್ ರೆಡಿ ಮಾಡಿ ನಮ್ಮ DCP ಎಲೆಕ್ಟ್ರಾನಿಕ್ ಸಿಟಿ ನೇತೃತ್ವದಲ್ಲಿ ಎಲ್ಲದನ್ನು ನಾವು ಹುಡುಗನವರಿಗೆ ರೆಸ್ಕ್ಯೂ ಮಾಡಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದು. ಇತ್ತ ಹಂತಕರ ಮೊಬೈಲ್ ಟ್ರೇಸ್ ಮಾಡಿ ಹೊರಟ ಪೊಲೀಸರಿಗೆ ಬಾಲಕನ ಶವ ಅರೆಬೆಂದ ಸ್ಥಿತಿಯಲ್ಲಿ ಸಿಕ್ಕ ಕೂಡಲೇ ಹಂತಕರ ಬಂಧನಕ್ಕೆ ಹುಡುಕಾಟ ಶುರು ಮಾಡಿದ್ದಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಈ ಇಬ್ಬರು ಹಂತಕರು ಕಗ್ಗಲೀಪುರ ಅರಣ್ಯದಲ್ಲಿ ಅಡಗಿ ಕುಳಿತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಟ್ಯಾಕ್ ಮಾಡಿದ ಪೊಲೀಸರ ಮೇಲೆಯೇ ಹಂತಕರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ. ಯಾವ ಸಿನಿಮಾಗೂ ಕಡಿಮೆ ಇರದಂತೆ ಕತ್ತಲ ರಾತ್ರಿಯಲ್ಲಿ ಅರಣ್ಯಕ್ಕೆ ನುಗ್ಗಿದ ಪೊಲೀಸರು ಆರೋಪಿಗಳ ಕಾಲಿಗೆ ಫೈರ್ ಮಾಡಿ, ಆರೋಪಿಗಳು ಬಾಲಕನನ್ನ ಅಪಹರಿಸಿದ್ರಾ ಅಥವಾ ಬೇರೆ ಕಾರಣ ಇದೆಯಾ, ಇನ್ನೂ ಎಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಂಜೆ 5-6 ಗಂಟೆ ಸಮಯದಲ್ಲಿ ಈ ಬನ್ನೇರುಘಟ್ಟ, ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದು. ಅದು ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಅದು ಸ್ವಲ್ಪ ಈ ಒಂದು ಕಾಡು ಥರ ಇದೆ. ಅದು ಅಲ್ಲಿ ಒಂದು ಅಪ್ರಾಪ್ತ ಬಾಲಕ ಒಂದು ಡೆಡ್ ಬಾಡಿ ಇದೆ, ಬಾಡಿ ಸುಟ್ಟಿದ ಕಂಡೀಷನಲ್ಲಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಈ ಆರ್ಮಿಸ್ ಅವರು ನೋಡಿ ಅಲ್ಲಿಂದ ಪೊಲೀಸವರು ಕಾಲ್ ಮಾಡಿ ಹೇಳ್ತಾರೆ. ಪೊಲೀಸವರು ಇಮಿಡಿಯೇಟ್ಲಿ ಬನ್ನೇರುಘಟ್ಟ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಸ್ಟಾಫಲ್ಲಿ ನೋಡಿ ಅದು ಯಾರೋ ಬಾಡಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಫ್ಲ್ಯಾಶ್ ಮಾಡ್ತಾರೆ ನಮ್ಮ ಕಂಟ್ರೋಲ್ ರೂಮ್ನಲ್ಲಿ, ಬ್ಯಾಂಗ್ಳೂರು ಗ್ರಾಮಾಂತರ ಕಂಟ್ರೋಲ್ ರೂಮ್ ಮತ್ತು ಸಿಟಿನಲ್ಲಿ. ಮಾಡಿದ ನಂತರ ಇಮಿಡಿಯೇಟ್ಲಿ ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಅವ್ರಿಗೆ ಸಂಪರ್ಕ ಮಾಡಿ ಸ್ವಲ್ಪ ಏನು ಬಾಡಿ ಆ ಹುಡುಗನಿಗೆ ಏಜ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಗೆದುಕೊಂಡು ನೋಡಿದಾಗ ಇದು ಮ್ಯಾಚ್ ಆಗ್ತಾಯಿದೆ ಹೇಳ್ಬಿಟ್ಟು ನಮ್ಮ ಇನ್ಸ್ಪೆಕ್ಟರ್ ಟೀಮ್ ಜೊತೆಯಲ್ಲಿ ಮತ್ತೆ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದ ನಂತರ ಅವರು ಹಾಕಿದ ಬಟ್ಟೆ ಅದು ನೋಡಿದ ನಂತರ ಅವರು ಫಾದರ್ನು ನಾವು ಸ್ವಲ್ಪ ಕಳಿಸ್ಬಿಟ್ಟು ಚೆಕ್ ಮಾಡಿಸುವಾಗ ಅದೇ ಬಾಲಕ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಆಗುತ್ತೆ. ಐಡೆಂಟಿಫೈ ಆದ ಮೇಲೆ ನೈಟ್ ನಮ್ಮ ಇಬ್ಬರು ಅಕ್ಯೂಸ್ಡ್, ಈ ಕಿಡ್ನಾಪ್ ಮಾಡಿರುವುದ ಒಬ್ಬ ಮೇನ್ ಅಕ್ಯೂಸ್ಡ್ ಮತ್ತು ಇವರಿಗೆ ಸಹಾಯ ಮಾಡಿದ ಇಬ್ಬರನ್ನು ನಾವು ನೈಟ್ ಅರೆಸ್ಟ್ ಮಾಡಿದ್ವಿ. ಅದು ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೆಣ್ಣು ಹೊನ್ನು ಮಣ್ಣು ಅನ್ನೋದು ಜಗತ್ತಿನ ಮೋಸ್ಟ್ ಡೇಂಜರಸ್ ವೆಪನ್ಸ್ ಅನ್ನೋದು ಕಲಿಯುಗದ ನಾಣ್ಣುಡಿ. ಇಲ್ಲಿ ಹೊನ್ನಿಗಾಗಿ ಆಸೆ ಪಟ್ಟ ಕ್ರಿಮಿನಲ್ಸ್ ಕೊನೆಗೆ ಜೈಲಿಗೆ ಸೇರಿದ್ದಾರೆ. ಆದರೆ ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡು ಜೀವಂತ ಶವದಂತೆ ಆಗಿದ್ದಾರೆ ಈ ಬಾಲಕನ ಪೋಷಕರು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪರಿಚಿತನನ್ನ ಪರಿಚಯ ಮಾಡಿಕೊಂಡ ತಾಯಿ ಹೆತ್ತ ಮಗನ ಸಮಾಧಿ ನೋಡುವಂತಾಗಿದೆ. ಇದನ್ನೆಲ್ಲ ನೋಡಿದ್ರೆ ಈ ಪ್ರಪಂಚದಲ್ಲಿ ನಂಬಿಕೆಗೆ ಬೆಲೆಯೇ ಇಲ್ಲ ಅನ್ನಿಸ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋದ್ರ ಬಗ್ಗೆ ಎಲ್ಲಾ ಪೋಷಕರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಈ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್. ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.